ಜೈ ಹಿಂದ್ ಗೈಸ್. SBI ಬ್ಯಾಂಕ್ನಲ್ಲಿ 1500 ಪ್ರೊಫೆಷನಲ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ SBI ಪ್ರೊಫೆಷನಲ್ ಆಫೀಸರ್ಗೆ ಏನೇನು ಕ್ವಾಲಿಫಿಕೇಶನ್ ಇರಬೇಕು, ಏಜ್ ಕ್ರಿಟೇರಿಯಾ, ಸೆಲೆಕ್ಷನ್ ಪ್ರೊಸೆಸ್, ಎಕ್ಸಾಮ್ ಯಾವ ತರ ಇರುತ್ತೆ, ಸ್ಯಾಲರಿ, ಪ್ರತಿಯೊಂದು ಇನ್ಫಾರ್ಮೇಶನ್ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. SBI ಪ್ರೊಬೇಷನರಿ ಆಫೀಸರ್ 2026 ಪೋಸ್ಟು ಪ್ರೊಬೇಷನರಿ ಆಫೀಸರು, ವೇಕೆನ್ಸಿ 1500. ಅಪ್ಲಿಕೇಶನ್ ಡೇಟು 18 ಜೂನ್ಗೆ ಸ್ಟಾರ್ಟ್ ಆಗಿದೆ. ರಿಜಿಸ್ಟ್ರೇಷನ್ಗೆ ಲಾಸ್ಟ್ ಡೇಟು 8 ಜುಲೈ 2026. ಈ ಡೇಟ್ ಒಳಗಡೆ ಅಪ್ಲೈ ಮಾಡಿ. ಅಪ್ಲಿಕೇಶನ್ ಫೀಸು ಜನರಲ್ಲು, OBC, EWS ಅವ್ರಿಗೆ 750 ರೂಪಾಯಿ ಇರುತ್ತೆ. SC ST ಮತ್ತು PWD ಕ್ಯಾಂಡಿಡೇಟ್ಸ್ಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ ಅಪ್ಲೈ ಮಾಡಬಹುದು. ಏಜು 21ರಿಂದ 30. 1/4/2026 ಈ ಡೇಟ್ಗೆ 21ರಿಂದ 30 ಆಗಿರಬೇಕು. ಈ ಡೇಟ್ ನೆನ್ಪಿಟ್ಕೊಳ್ಳಿ. SC ST ಕ್ಯಾಂಡಿಡೇಟ್ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. OBC ನಾನ್ ಕ್ರಿಮಿ ಲೇಯರ್ ಅವ್ರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. PWBD ಅವ್ರಿಗೆ 13 ವರ್ಷ. PWBD ಜನರಲ್, EWS ಅವ್ರಿಗೆ 10 ವರ್ಷ. SC ST ಅವ್ರಿಗೆ 15. ಎಜುಕೇಷನ್ನು ಯಾವುದೇ ಡಿಗ್ರಿ ಆಗಿದ್ದರೆ ಅಪ್ಲೈ ಮಾಡ್ಬೋದು. BA, BCom, BSc, BBM, ಎನಿ ಡಿಗ್ರಿ. ಸೆಲೆಕ್ಷನ್ ಪ್ರೊಸೆಸ್ಸು 4 ಸ್ಟೆಪ್ಪಲ್ಲಿ ಇರುತ್ತೆ. ಫಸ್ಟು ಪ್ರಿಲಿಮ್ಸ್ ಎಕ್ಸಾಮ್ಸ್ನ ಮಾಡ್ತಾರೆ, ಅದಾದಮೇಲೆ ಮೇನ್ಸ್ ಮಾಡ್ತಾರೆ. ಮೇನ್ಸ್ ಆದಮೇಲೆ ಸೈಕೋಮೆಟ್ರಿಕ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ಗ್ರೂಪ್ ಎಕ್ಸಸೈಸ್ ಆದಮೇಲೆ ಇಂಟರ್ವ್ಯೂ ಇರುತ್ತೆ. ಅದಾದಮೇಲೆ ನಿಮಗೆ ಫೈನಲ್ ಮೆರಿಟ್ನ ಮಾಡ್ತಾರೆ. ಸ್ಯಾಲ್ರಿ 48,400 ಬೇಸಿಕ್ ಪೇ ಇದೆ. ಇದ್ರ ಜೊತೆಗೆ ಅಲೌನ್ಸಸ್ ಎಲ್ಲ ಆ್ಯಡ್ ಆಗುತ್ತೆ. ಅಫಿಷಿಯಲ್ ವೆಬ್ಸೈಟು sbi.bank.in. ಈ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೈನ ಮಾಡಬಹುದಾಗಿದೆ. ಕ್ಯಾಟಗರಿ ವೈಸ್ ವೇಕೆನ್ಸಿ ನೋಡೋದಾದರೆ SC ಕ್ಯಾಂಡಿಡೇಟ್ಸ್ಗೆ 234 ವೇಕೆನ್ಸಿ ಇದೆ. ST 144 ವೇಕೆನ್ಸಿ ಇದೆ. OBC 390, EWS 144, ಜನರಲ್ 588. ಟೋಟಲ್ 1500 ವೇಕೆನ್ಸಿ ಇದೆ. ಈ ವರ್ಷ ರೆಗ್ಯುಲರ್ ವೇಕೆನ್ಸಿ ಎಷ್ಟು ಬಿಟ್ಟಿದ್ದಾರೆ ಅಂದರೆ 216 SCಗೆ, 108 ST, OBC 390, EWS 144, ಜನರಲ್ 588. ಟೋಟಲ್ 1446 ಈ ವರ್ಷದ ವೇಕೆನ್ಸಿ. ಇಲ್ಲಿ ಬ್ಯಾಕ್ಲಾಗ್ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ. ಬ್ಯಾಕ್ಲಾಗ್ ವೇಕೆನ್ಸಿ ಅಂದರೆ ಏನು, ಲಾಸ್ಟ್ ಇಯರು ಕೆಟಗರಿ SC ST OBC ಆಗಿರ್ಬೋದು, ಯಾವ ಕೆಟಗರಿಯಲ್ಲಿ ವೇಕೆನ್ಸಿನ ಬಿಟ್ಟಿರ್ತಾರೆ ಆ ವೇಕೆನ್ಸಿ ಫಿಲ್ ಆಗದೆ ಹಂಗೆ ಉಳ್ಕೊಂಡಿರುತ್ತೆ. ಆ ವೇಕೆನ್ಸಿನ ಈ ವರ್ಷದ ರಿಕ್ರೂಟ್ಮೆಂಟ್ಗೆ ಆ್ಯಡ್ ಮಾಡ್ತಾರೆ. ಅದನ್ನು ಬ್ಯಾಕ್ಲಾಗ್ ವೇಕೆನ್ಸಿ ಅಂತಾರೆ. ಅದರಲ್ಲಿ SC ಕ್ಯಾಂಡಿಡೇಟ್ಗೆ ಲಾಸ್ಟ್ ಇಯರ್ದು 18 ವೇಕೆನ್ಸಿ ಉಳ್ಕೊಂಡಿದೆ, ಅದನ್ನು ಈ ವರ್ಷ ಆ್ಯಡ್ ಮಾಡ್ತಾ ಇದ್ದಾರೆ. ST 36. ಟೋಟಲು 54 ವೇಕೆನ್ಸಿ ಲಾಸ್ಟ್ ಇಯರ್ದು ಉಳ್ಕೊಂಡಿರೋದನ್ನ ಈ ವರ್ಷದ ರಿಕ್ರೂಟ್ಮೆಂಟಲ್ಲಿ ಆ್ಯಡ್ ಮಾಡಿದ್ದಾರೆ. ಟೋಟಲ್ ಇಲ್ಲಿ 1446 ಪ್ಲಸ್ 54 1500 ವೇಕೆನ್ಸಿ ಬಿಟ್ಟಿದ್ದಾರೆ. ನೆಕ್ಸ್ಟು PWBD ಕ್ಯಾಟಗರಿ ಅವ್ರಿಗೆ 61 ವೇಕೆನ್ಸಿ ಇದೆ ಹ್ಯಾಂಡಿಕ್ಯಾಪ್ಟ್ಸ್ಗೆ. ಅದರಲ್ಲಿ ಫಸ್ಟ್ ಒನ್ನು VI, ವಿಜುವಲಿ ಇಂಪೈರ್ಡ್ ಅಂದರೆ ದೃಷ್ಟಿ ದೋಷ ಇರೋರಿಗೆ 15 ವೇಕೆನ್ಸಿ. ಹಿಯರಿಂಗ್ ಇಂಪೈರ್ಡ್ ಅಂದರೆ ಶ್ರವಣ ದೋಷ, ಕಿವಿ ಕೇಳಲ್ಲ, ಶ್ರವಣ ದೋಷ ಇರುತ್ತಲ್ಲ ಅಂಥ ಕ್ಯಾಂಡಿಡೇಟ್ಸ್ಗೆ 16 ವೇಕೆನ್ಸಿ. ನೆಕ್ಸ್ಟ್ ಒಂದು LD, ಲೋಕೋಮೋಟರ್ ಡಿಸಬಿಲಿಟಿ ಅಂದರೆ ಚಲನಾಂಗ ವೈಕಲ್ಯ ಹೊಂದಿರುವವರು, ಅಂದರೆ ಓಡಾಡೋಕ್ಕಾಗಲ್ಲ ಅಂಥ ಕ್ಯಾಂಡಿಡೇಟ್ಗಳಿಗೆ 14 ವೇಕೆನ್ಸಿ. ನೆಕ್ಸ್ಟು D&E, ಅದರ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅಂದರೆ ಇತರ ಅಂಗವೈಕಲ್ಯತೆ ಹೊಂದಿರೋರು, 16 ವೇಕೆನ್ಸಿ. ಟೋಟಲ್ಲು 61 ವೇಕೆನ್ಸಿ ಹ್ಯಾಂಡಿಕ್ಯಾಪ್ಟ್ಗೆ ಇದೆ. ಯಾರೆಲ್ಲ ಎಲಿಜಿಬಿಲಿಟಿ ಇದ್ದೀರಾ ಅವರು ಅಪ್ಲೈ ಮಾಡ್ಬೋದು. SBI PO ಹುದ್ದೆಗಳಿಗೆ ಲಾಸ್ಟ್ 8ರಿಂದ 10 ವರ್ಷದ ವೇಕೆನ್ಸಿ ನೋಡೋದಾದರೆ 2017ರಲ್ಲಿ 2313 ವೇಕೆನ್ಸಿ ಬಿಟ್ಟಿದ್ದರು. 18ರಲ್ಲಿ 2000 ವೇಕೆನ್ಸಿ, 19ರಲ್ಲಿ 2000, 20ರಲ್ಲಿ 2000, 21ರಲ್ಲಿ 2056 ವೇಕೆನ್ಸಿ, 22ರಲ್ಲಿ 1673, 23ರಲ್ಲಿ 2000, 24ರಲ್ಲಿ 600 ವೇಕೆನ್ಸಿ, 25ರಲ್ಲಿ 541 ವೇಕೆನ್ಸಿ, 2026 ಈ ವರ್ಷ 1500 ವೇಕೆನ್ಸಿನ ಬಿಟ್ಟಿದ್ದಾರೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ 18 ಜೂನ್ಗೆ ನೋಟಿಫಿಕೇಷನ್ ರಿಲೀಸ್ ಆಗಿತ್ತು. ರಿಜಿಸ್ಟ್ರೇಷನ್ನು 18 ಜೂನ್ಗೆ ಸ್ಟಾರ್ಟ್ ಆಗಿ 8 ಜುಲೈಗೆ ಎಂಡ್ ಆಗುತ್ತೆ. ಈ ಡೇಟ್ ಒಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಪ್ರೀ ಎಕ್ಸಾಮ್ ಟ್ರೈನಿಂಗ್ ಕೂಡ ಇದೆ ಜುಲೈ ತಿಂಗಳಲ್ಲಿ.
ಯಾರ ಅಪ್ಲಿಕೇಶನ್ ಎಲ್ಲ ಸೆಲೆಕ್ಟ್ ಆಗುತ್ತೆ ಅವ್ರಿಗೆ ಈ ಎಕ್ಸಾಮ್ಗಿಂತ ಮೊದಲು ಪ್ರೀ ಎಕ್ಸಾಮ್ ಟ್ರೈನಿಂಗ್ ಅಂತ 1 ವೀಕ್ ಟ್ರೈನಿಂಗ್ನ ಕೊಡ್ತಾರೆ. ಅದಕ್ಕೆ ಅಟೆಂಡ್ ಮಾಡ್ಬೋದು. ಎಲ್ಲೆಲ್ಲಿ ಟ್ರೈನಿಂಗ್ ಸೆಂಟರ್ಗಳಿರುತ್ತೆ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ, ನೋಡ್ತಾ ಇರಿ. ಪ್ರೀ ಎಕ್ಸಾಮ್ ಟ್ರೈನಿಂಗು ಜುಲೈ ತಿಂಗಳಲ್ಲಿ ಆಗುತ್ತೆ. ಮುಂದೆ ಹೋಗ್ತಾ ಯಾವಾಗ ಆಗುತ್ತೆ ಅಂತ ಹೇಳ್ತೀನಿ. ಪ್ರಿಲಿಮ್ಸ್ ಅಡ್ಮಿಟ್ ಕಾರ್ಡು ಜುಲೈ 3 ಇಲ್ಲ 4ನೇ ವೀಕಲ್ಲಿ ಬಿಡ್ತಾರೆ. ನೆಕ್ಸ್ಟ್ ಪ್ರಿಲಿಮ್ಸ್ ಎಕ್ಸಾಮು ಆಗಸ್ಟ್ 1 ಇಲ್ಲ 2 ಆಗುತ್ತೆ. ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಮುಂದೆ ಕೂಡ ಆಗ್ಬೋದು, ಆದರೆ ಪ್ರಿಲಿಮ್ಸ್ ಮಾತ್ರ ಆಗಸ್ಟಲ್ಲಿ ಆಗೋದು ಖಂಡಿತ. ಪ್ರಿಲಿಮ್ಸ್ ಆದಮೇಲೆ ಮೇನ್ಸ್ಗೆ ಕಾಲ್ ಲೆಟರ್ ಬರುತ್ತೆ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ. ನೆಕ್ಸ್ಟ್ ಮೇನ್ಸ್ ಎಕ್ಸಾಮು 12 ಸೆಪ್ಟೆಂಬರ್ಗೆ ಫಿಕ್ಸ್ ಮಾಡಿದ್ದಾರೆ, ಅದೇ ಡೇಟಲ್ಲಿ ಮಾಡ್ತಾರೆ. ಎಕ್ಸ್ಪೆಕ್ಟೆಡ್ ಅಂತ ಕೊಟ್ಟಿದ್ದಾರೆ, ಒಂದು 3-4 ದಿನ ಹಿಂದೆ ಮುಂದೆ ಆಗ್ಬೋದು. ಮತ್ತು ಮೇನ್ಸ್ ರಿಸಲ್ಟು ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂಗೆ ಕಾಲ್ ಲೆಟರ್ ಕೂಡ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬರುತ್ತೆ. ಅದಾದಮೇಲೆ ಸೈಕೋಮೆಟ್ರಿಕ್ ಟೆಸ್ಟ್, ಗ್ರೂಪ್ ಎಕ್ಸಸೈಸ್ ಮತ್ತು ಇಂಟರ್ವ್ಯೂ ಇರುತ್ತೆ. ಅದೆಲ್ಲ ಅಕ್ಟೋಬರಲ್ಲಿ ಅಥವಾ ನವಂಬರಲ್ಲಿ ಮಾಡ್ತಾರೆ. ಇದೆಲ್ಲ ಮುಗಿದ ಮೇಲೆ ಫೈನಲ್ ರಿಸಲ್ಟ್ನ ನವಂಬರ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಅಂದರೆ ಈ ವರ್ಷದ ಎಂಡಿಂಗಲ್ಲಿ ನೀವು ಪ್ರೊವಿಷನರಿ ಆಫೀಸರ್ ಆಗಿ SBIಲಿ ವರ್ಕ್ ಮಾಡಬಹುದು. ಈ ಹುದ್ದೆಗಳಿಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋಣ. ಮೊದಲಿಗೆ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು SBI.bank.in ಈ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ನ ಓಪನ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ಯಾರಿಯರ್ ಸೆಕ್ಷನ್ ಇರುತ್ತೆ ಹೋಮ್ ಪೇಜಲ್ಲಿ. ಕ್ಯಾರಿಯರ್ ಸೆಕ್ಷನ್ನ ಕ್ಲಿಕ್ ಮಾಡಿದ್ಮೇಲೆ ಕರೆಂಟ್ ಓಪನಿಂಗ್ ಪೇಜು ಇದನ್ನು ಓಪನ್ ಮಾಡಿ. ಅದರಲ್ಲಿ SBI PO ರಿಕ್ರೂಟ್ಮೆಂಟ್ 2026 ನೋಟಿಫಿಕೇಷನ್ ಇದೆ, ಅದನ್ನು ಸರ್ಚ್ ಮಾಡಿಬಿಟ್ಟು ಓಪನ್ ಮಾಡಿ. ಮತ್ತು ನೋಟಿಫಿಕೇಷನ್ನ ಕ್ಲಿಯರಾಗಿ ಓದ್ಕೊಂಡು ಏನೇನು ಕೊಟ್ಟಿದ್ದಾರೆ ಅಂತ. ಅಪ್ಲೈ ಆನ್ಲೈನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸು, ಎಜುಕೇಷನಲ್ ಡೀಟೇಲ್ಸು, ಅಲ್ಲಿ ಏನೇನು ರಿಕ್ವೈರ್ಮೆಂಟ್ ಡೀಟೇಲ್ಸ್ ಕೇಳಿದ್ದಾರೆ ಎಲ್ಲದನ್ನು ಕೊಡ್ತಾ ಹೋಗಿ. ಯಾವ್ಯಾವ ಡಾಕ್ಯುಮೆಂಟ್ ಕೇಳಿದ್ದಾರೆ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಫೋಟೋನ ಅಪ್ಲೋಡ್ ಮಾಡಿ, ಸಿಗ್ನೇಚರ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ. ಮತ್ತು ಯಾರಿಗೆಲ್ಲ ಪೇಮೆಂಟ್ ಕೇಳಿದ್ದಾರೆ ಅಲ್ಲೇ ಪೇಮೆಂಟ್ ವಿಂಡೋ ಬರುತ್ತೆ, ಆನ್ಲೈನ್ ಪೇಮೆಂಟ್ನ ಮಾಡಬೇಕಾಗುತ್ತೆ. ಅದಾದಮೇಲೆ ಇನ್ನೊಂದು ಸಲ ಪ್ರಿವ್ಯೂ ಮಾಡ್ಕೊಳ್ಳಿ, ಸರಿಯಾಗಿ ಇದೆಯಾ ಎಲ್ಲ ಅಂತ. ಅದಾದಮೇಲೆ ಸಬ್ಮಿಟ್ ಕೊಡಿ. ಅದಾದಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಸ್ಟೇಜಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ಈ ಎಕ್ಸಾಮಲ್ಲಿ ಆಬ್ಜೆಕ್ಟಿವ್ ಟೈಪಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಕೇಳ್ತಾರೆ. ಈ ಮಾರ್ಕ್ಸು ನಿಮಗೆ ಫೈನಲ್ ಮೆರಿಟಲ್ಲಿ ಕೌಂಟ್ ಆಗಲ್ಲ. ಇದು ಜಸ್ಟು ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗೋದಕ್ಕೆ ಪ್ರಿಲಿಮ್ಸ್ನ ಮಾಡ್ತಾರೆ. ಫೈನಲ್ ಮೆರಿಟಲ್ಲಿ ಇದು ಕನ್ಸಿಡರ್ ಮಾಡೋದಿಲ್ಲ. ಪ್ರಿಲಿಮ್ಸ್ ಆದಮೇಲೆ ಮೇನ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ 2 ಪಾರ್ಟ್ಸ್ ಇರುತ್ತೆ, ಆಬ್ಜೆಕ್ಟಿವ್ ಮತ್ತು ಡಿಸ್ಕ್ರಿಪ್ಟಿವ್ ಅಂತ. ಆಬ್ಜೆಕ್ಟಿವ್ ಅಂದರೆ ವಸ್ತುನಿಷ್ಠ, ಅಂದರೆ MCQ ಇರುತ್ತೆ. ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕ, ಅಂದರೆ ಲೆಟರ್ ಥರ ಬರೆಯೋದಿರುತ್ತೆ. ಇದರಲ್ಲಿ ನಿಮಗೆ ರೀಸನಿಂಗು, ಡೇಟಾ ಅನಾಲಿಸಿಸು, ಇಂಟರ್ಪ್ರಿಟೇಷನ್ನು, ಜನರಲ್ ಅವೇರ್ನೆಸ್ಸು, ಇಂಗ್ಲೀಷ್ ಲ್ಯಾಂಗ್ವೇಜು, ಇಷ್ಟು ಸಬ್ಜೆಕ್ಟ್ ಇರುತ್ತೆ. ಡಿಸ್ಕ್ರಿಪ್ಟಿವ್ ಸೆಕ್ಷನಲ್ಲಿ ರೈಟಿಂಗ್ ಲೆಟರ್ಸು, ಇಮೇಲ್ಸು, ರಿಪೋರ್ಟ್ಸು ಇದ್ರ ಬಗ್ಗೆ ಇರುತ್ತೆ. ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಆಯಿತು. ಅದಾದಮೇಲೆ ಸೈಕೋಮೆಟ್ರಿಕ್ ಟೆಸ್ಟು, ಗ್ರೂಪ್ ಎಕ್ಸಸೈಸು ಮತ್ತು ಇಂಟರ್ವ್ಯೂನ ಮಾಡ್ತಾರೆ. ಯಾರೆಲ್ಲ ಮೇನ್ಸಲ್ಲಿ ಕ್ವಾಲಿಫೈ ಆಗ್ತಾರೆ ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡಿ ಫೈನಲ್ ಸ್ಟೇಜ್ಗೆ ಕರೀತಾರೆ. ಇದರಲ್ಲಿ ಸೈಕೋಮೆಟ್ರಿಕ್ ಟೆಸ್ಟ್, ಗ್ರೂಪ್ ಎಕ್ಸಸೈಸ್ ಮತ್ತು ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ. ಸೈಕೋಮೆಟ್ರಿಕ್ ಟೆಸ್ಟ್ ಅಂದರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ನಿಮ್ಮ ಜ್ಞಾನ ಪರೀಕ್ಷೆ ಮಾಡೋ ಪರೀಕ್ಷೆ ಅಲ್ಲ, ಬದಲಾಗಿ ನಿಮ್ಮ ಮಾನಸಿಕ ಗುಣಲಕ್ಷಣಗಳು, ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಲ್ಲ, ಮತ್ತು ನಿಮ್ಮ ಪರ್ಸ್ನಾಲಿಟಿ, ಇದನ್ನು ಚೆಕ್ ಮಾಡ್ತಾರೆ. ಇದೇನಕ್ಕೆ ಮಾಡ್ತಾರೆ ಅಂದರೆ ಬ್ಯಾಂಕಿಂಗ್ ಕೆಲಸಕ್ಕೆ ಬೇಕಾಗಿರೋ ಗುಣಗಳು, ಪ್ರೆಷರ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಮತ್ತು ಡಿಸಿಷನ್ಗಳನ್ನ ಹೇಗೆ ತಗೋತೀರೋ ಅಂತ ಚೆಕ್ ಮಾಡೋದೇ ಈ ಸೈಕೋಮೆಟ್ರಿಕ್ ಟೆಸ್ಟ್ನ ಉದ್ದೇಶ ಆಗಿರುತ್ತೆ. ಇದರಲ್ಲಿ ಪಾಸು ಫೇಲು ಅಂತ ಇರೋದಿಲ್ಲ, ನಿಮ್ಮ ಪರ್ಸ್ನಾಲಿಟಿನ ಚೆಕ್ ಮಾಡ್ತಾರೆ. ಮತ್ತು ಇದು ಇಂಟರ್ವ್ಯೂ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಈ ಪರೀಕ್ಷೆಯಲ್ಲಿ ಸಿಚುವೇಶನ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಸರಿಯಾದ ಅಥವಾ ತಪ್ಪು ಉತ್ತರಗಳಿರುವುದಿಲ್ಲ. ನೀವೆಷ್ಟು ಆನೆಸ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ ಅವರು ಅಬ್ಸರ್ವ್ ಮಾಡ್ತಾರೆ. ಗ್ರೂಪ್ ಎಕ್ಸಸೈಸಲ್ಲಿ 8ರಿಂದ 10 ಕ್ಯಾಂಡಿಡೇಟ್ಸ್ನ ಒಂದು ಗ್ರೂಪಲ್ಲಿ ಕೂರಿಸ್ತಾರೆ. 15ರಿಂದ 20 ನಿಮಿಷ ಈ ಟೆಸ್ಟ್ ನಡೆಯುತ್ತೆ. ಅದರಲ್ಲಿ ನಿಮಗೆ ಒಂದು ಟಾಪಿಕ್ನ ಕೊಡ್ತಾರೆ, 1ರಿಂದ 2 ನಿಮಿಷ ಯೋಚನೆ ಮಾಡೋಕ್ಕೆ ಟೈಮ್ನ ಕೊಡ್ತಾರೆ. ಅದಾದಮೇಲೆ 1 ಬೈ 1 ಎಲ್ಲರೂ ತಮ್ಮ ಅಭಿಪ್ರಾಯನ ಹೇಳ್ತಾ ಹೋಗಬೇಕಾಗುತ್ತೆ. ಲಾಸ್ಟಲ್ಲಿ ಒಂದು ಡಿಸಿಷನ್ನ ತೊಗೋಬೇಕಾಗುತ್ತೆ ಆ ಟಾಪಿಕಲ್ಲಿ. ಅದರಲ್ಲಿ ಅವರು
ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸು, ಲೀಡರ್ಶಿಪ್ಪು, ಟೀಮ್ ವರ್ಕು, ಕಾನ್ಫಿಡೆನ್ಸು, ಲಿಸನಿಂಗ್ ಸ್ಕಿಲ್ಸು ಅಂದರೆ ಇದರ ಮಾತು ಕೇಳುವುದು, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ, ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ, ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಎಕ್ಸಾಂಪಲ್ಗೆ ಡಿಜಿಟಲ್ ಬ್ಯಾಂಕಿಂಗ್ ವರ್ಸಸ್ ಟ್ರೆಡಿಷನಲ್ ಬ್ಯಾಂಕಿಂಗು, ಸೋಷಿಯಲ್ ಮೀಡಿಯಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಬ್ಯಾಂಕಿಂಗು, ಫೈನಾನ್ಷಿಯಲ್ ಇನ್ಕ್ಲೂಷನ್ ಇನ್ ಇಂಡಿಯಾ, ಈ ಥರ ಟಾಪಿಕ್ಗಳನ್ನ ಕೊಡ್ತಾರೆ. ಇದ್ರ ಮೇಲೆ ಚರ್ಚೆನ ಮಾಡಬೇಕಾಗುತ್ತೆ. ಪ್ರೀ ಎಕ್ಸಾಮ್ ಕೋಚಿಂಗ್ ಸೆಂಟ್ರು ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಅಂತ ನೋಡೋಣ. ಬೆಳಗಾವಿ, ಬೆಂಗಳೂರು, ಧಾರವಾಡ, ಹುಬ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಈ ಸೆಂಟರ್ಗಳಲ್ಲಿ ಪ್ರಿಲಿಮಿನರಿಸ್ಗೂ ಮೊದಲು ಯಾರು ಸೆಲೆಕ್ಟ್ ಆಗ್ತಾರೆ, ಯಾರ ಅಪ್ಲಿಕೇಶನ್ಗಳು ಸೆಲೆಕ್ಟ್ ಆಗುತ್ತೆ ಅವ್ರಿಗೆ ಫ್ರೀ ಕೋಚಿಂಗ್ ಇರುತ್ತೆ 1 ವೀಕು. ಫ್ರೀ ಕೋಚಿಂಗ್ ಆದಮೇಲೆ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಫ್ರೀ ಕೋಚಿಂಗ್ಗೆ ಹೋಗಿ ಜಾಯ್ನ್ ಆಗ್ಬೋದು. SBIಗೆ ಬೇರೆ ಜಾಬ್ಗಳ ಥರ ಅನ್ಲಿಮಿಟೆಡ್ ಅಟೆಂಪ್ಟ್ಗಳನ್ನ ಮಾಡೋ ಹಾಗಿಲ್ಲ. ಇಲ್ಲಿ ಜನರಲ್ EWS ಅವ್ರಿಗೆ ಓವರಾಲ್ 6 ಅಟೆಂಪ್ಟ್ಸ್ನ ಮಾಡ್ಬೋದು. ಅದಾದಮೇಲೆ ನೀವು ಅಪ್ಲೈ ಮಾಡೋದಕ್ಕಾಗೋದಿಲ್ಲ. OBC PWBD, ಜನರಲ್ PWBD, EWS PWBD ಇವರು 9 ಅಟೆಂಪ್ಟ್ಸು. ಮತ್ತು SC/STಗೆ ಮಾತ್ರ ನೋ ಲಿಮಿಟ್ ಇದೆ, ಇವರು ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಬೋದು. ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನೋಡೋದಾದರೆ ಪ್ರಿಲಿಮ್ಸಲ್ಲಿ ಇಂಗ್ಲೀಷು, ರೀಸನಿಂಗು, ಕ್ವಾಂಟಿಟಿ ಆಪ್ಟಿಟ್ಯೂಡ್ ಇರುತ್ತೆ. 100 ಮಾರ್ಕ್ಸ್ಗೆ 1 ಅವರಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮೇನ್ಸಲ್ಲಿ ಆಬ್ಜೆಕ್ಟಿವ್ ಟೆಸ್ಟು, ಅದರ ಜೊತೆಗೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ. ಇದು 230 ಮಾರ್ಕ್ಸ್ ಇರುತ್ತೆ. 3.5 ಗಂಟೆ ಟೈಮ್ನ ಕೊಡ್ತಾರೆ. ನೆಕ್ಸ್ಟು ಇಂಟರ್ವ್ಯೂಗೆ 50 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಗ್ರೂಪ್ ಎಕ್ಸಸೈಸ್ ಮತ್ತು ಇಂಟರ್ವ್ಯೂ ಇರುತ್ತೆ. ಇದಕ್ಕೆ ಯಾವುದೇ ಟೈಮ್ ಇಲ್ಲ. ನೆಕ್ಸ್ಟ್ ಸಿಲೆಬಸ್ ಬಗ್ಗೆ ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಗ್ರಾಮರು, ವೊಕ್ಯಾಬುಲರಿ, ಎರರ್ ಸ್ಪಾಟಿಂಗು, ರೀಡಿಂಗ್ ಕಂಪ್ರೆನ್ಷನ್ನು, ಪಾಸೇಜ್ ಮೇಕಿಂಗು, ಜಂಬಲ್ಡ್ ವರ್ಡ್ಸು, ಫಿಲ್ ಇನ್ ದ ಬ್ಲಾಂಕ್ಸ್, ಸೆಂಟೆನ್ಸು, ಫ್ರೇಮಿಂಗು, ಇದಿಷ್ಟು ಇಂಗ್ಲೀಷಲ್ಲಿರುತ್ತೆ. ರೀಸನಿಂಗಲ್ಲಿ ಪಜಲ್ಸು, ಸೀಟಿಂಗ್ ಅರೇಂಜ್ಮೆಂಟು, ಡೈರೆಕ್ಷನ್ಸ್ ಆ್ಯಂಡ್ ಡಿಸ್ಟೆನ್ಸು, ಡೇಟಾ ಸಫಿಷಿಯನ್ಸಿ, ಬ್ಲಡ್ ರಿಲೇಷನ್ಸು, ಸಿಲೋಜಿಸಮ್, ಕೋಡಿಂಗ್ ಡಿಕೋಡಿಂಗು, ಇಂಕ್ವಾಲಿಟಿ ಇರುತ್ತೆ. ನೆಕ್ಸ್ಟು ಜನರಲ್ ಅವೇರ್ನೆಸ್ಸಲ್ಲಿ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್ಸು, ಮಾನಿಟರಿ ಪಾಲಿಸೀಸು, ಎಕನಾಮಿಕ್ ಟರ್ಮ್ಸು, ಕರೆಂಟ್ ಅಫೇರ್ಸು, ಫೈನಾನ್ಷಿಯಲ್ ಆ್ಯಂಡ್ ಎಕನಾಮಿಕ್ಸ್ ನ್ಯೂಸು, ಸ್ಟ್ಯಾಟಿಕ್ GK, ಗೌರ್ಮೆಂಟ್ ಸ್ಕೀಮ್ಸು, ಅಗ್ರಿಮೆಂಟ್ಸ್ ಆ್ಯಂಡ್ ಡೀಲ್ಸ್, ಬ್ಯಾಂಕಿಂಗ್ ಟರ್ಮ್ಸು, ರೇಟ್ಸು, ಪ್ರೊಸೆಸಸ್ ಇರುತ್ತೆ. ಕ್ವಾಂಟಿಟಿವ್ ಆಪ್ಟಿಟ್ಯೂಡಲ್ಲಿ ಮೆನ್ಸ್ಟ್ರೇಷನ್ನು, ಟೈಮ್ ಆ್ಯಂಡ್ ವರ್ಕು, ಆವ್ರೇಜು, ರೇಷಿಯೋ, ಪರ್ಸೆಂಟೇಜಸ್ಸು, ಸ್ಪೀಡು, ಡಿಸ್ಟೆನ್ಸು, ಟೈಮ್ ಮಿಕ್ಸ್ಚರು ಆ್ಯಂಡ್ ಅಲಿಗೇಷನ್ಸು, ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ನು, ಪ್ರೊಬಾಬಿಲಿಟಿ, ಡೇಟಾ ಇಂಟರ್ಪ್ರಿಟೇಷನ್, ಇಷ್ಟು ಸಬ್ಜೆಕ್ಟ್ ಇರುತ್ತೆ. ಇದಿಷ್ಟು ಇವತ್ತಿನ SBI PO ಹುದ್ದೆಯ ಒಂದು ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಆದಷ್ಟು ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಇದೇ ತರ ಹೊಸ ಅಪ್ಡೇಟ್ ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.